ನನ್ನ ಪ್ರೀತಿಯ ಕರುನಾಡಿನ ಜನತೆಗೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದರೆ, ನಮ್ಮ ಅಂಬಾರಿನ ಹೊರಗಡೆ ಪಾರ್ಕ್ ಮಾಡಿದ್ದೀನಿ. ಆ ಅಂಬಾರಿನ ಸ್ವಲ್ಪ ಇವತ್ತು ಕ್ಲೀನಾಗಿ ತೊಳೆದು ಅದಾದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತಿನ ಲಾಗನ ವಿಶೇಷತೆ ಇದಾಗಿರ್ತೈತಿ. ಮತ್ತು ಸ್ವಲ್ಪ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಅರೇಂಜ್ಮೆಂಟ್ ಮಾಡಬೇಕಾಗೈತಿ. 1 ವೀಕಿಂದ ಕಂಟಿನ್ಯೂಸ್ ಬ್ಯುಸಿ ಇದ್ದೆ. ತುಂಬ ವರ್ಕ್ ಪೆಂಡಿಂಗ್ ಇದೆ, ಅದು ವರ್ಕನ್ನು ಕಂಪ್ಲೀಟ್ ಮಾಡೋಣ. ಹಾಗಿದ್ದರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ನಮ್ಮ ಅಂಬಾರಿನ ಹೊರಗಡೆ ಈ ಥರ ಪಾರ್ಕ್ ಮಾಡಿದ್ದೀನಿ. ಮೋಟ್ರ್ ಹಚ್ಚಿ ಸ್ವಲ್ಪ ಕರೆಕ್ಟಾಗಿ ವಾಶ್ ಮಾಡಿಬಿಡೋಣ. ಇವಾಗ ನಮ್ಮ ಗಾಡಿಗೆ ಶಾಂಪು ಹಾಕಿ ಕ್ಲೀನ್ ಮಾಡತ್ತೇವೆ. ಫೈನಲಿ ಗಾಡಿ ಎಲ್ಲ ವಾಶ್ ಮಾಡಿ ಆಯ್ತಾ, ಫುಲ್ ಕ್ಲೀನ್ ಆಯ್ತು. ಇವಾಗ ನಮ್ಮ ಅಂಬಾರಿಗಳನ್ನೆಲ್ಲ ಕ್ಲೀನಾಗಿ ತೊಳೆದು ನೆರಳಿಗೆ ಪಾರ್ಕಿಂಗ್ ಮಾಡಿದ್ದೀನಿ. ನಿಮಗೆ ತೋರಿಸ್ತೇನಂತ ನೀವು ನೋಡ್ತಾ ಇದ್ದೀರಿ. ಇವಾಗ ಜಸ್ಟ್ ಕ್ಲೀನಾಗಿ ತೊಳೆದು ನೆರಳಿಗೆ ಪಾರ್ಕ್ ಮಾಡಿದ್ದೀನಿ. ನಾನು ಇವಾಗ ಫ್ರೆಶ್ ಅಪ್ ಆಗಿ ಜಸ್ಟ್ ಟಿಫಿನ್ ಮಾಡಿ ಆಯಿತಾ. ಟಿಫಿನ್ ಮಾಡಿದಾದ್ಮೇಲೆ ಇವಾಗ ಮನೆ ಸ್ವಲ್ಪ ಕ್ಲೀನ್ ಮಾಡೋಣ. ಕ್ಲೀನ್ ಮಾಡಿದಾದ್ಮೇಲೆ ನೆಕ್ಸ್ಟ್ ವರ್ಕ್ ಮಾಡೋಣ ಅಂತ ಇವಾಗ.
ಎಲ್ಲನೂ ಸ್ವಚ್ಛ ಮಾಡಿ ಆಯ್ತಾ ಆ್ಯಂಡ್ ಪ್ರಾಪರ್ ಅರೇಂಜ್ಮೆಂಟ್ ಮಾಡಿ ಆಯಿತಾ. ಇವಾಗ ನಾವು ಏನು ಮಾಡೋಣಪ್ಪ ಅಂತಂತಂದ್ರೆ ಒಂದು ಟೇಬಲ್ ಆರ್ಡರ್ ಮಾಡಿದ್ದೆ ನಾನು. ಆ ಟೇಬಲ್ನ ಇವಾಗ ಅಸೆಂಬ್ಲಿ ಮಾಡೋಣ. ಅದು ಯಾವ ಟೇಬಲ್ ನಾನು ನಿಮಗೆ ತೋರಿಸ್ತೀನಿ. ನೀವೆಲ್ಲ ನೋಡ್ತಿದ್ರಿ ಒಂದು ಸೆಟಪ್ ಯಾವ ಥರ ಐತೆ ಅನ್ನೋದನ್ನು. ಇವಾಗ ನಾನು ಈ ಥರ ಒಂದು ಟೇಬಲ್ನ ಆರ್ಡರ್ ಮಾಡಿದ್ದೇನೆ. ನೀವು ನೋಡ್ತಿದ್ರಿ ಆ ಟೇಬಲ್ ಇಲ್ಲೇ ಇದೆ. ಆ ಟೇಬಲ್ನ ಇವಾಗ ಅಸೆಂಬಲ್ ಮಾಡೋಣ. ಇವಾಗ ಈ ಥರ ಇದೆ. ಇದನ್ನ ಬಾಕ್ಸಿಂದ ಹೊರಗಡೆ ತೆಗೋಣ. ಇವಾಗ ಬಾಕ್ಸಿಂದ ಹೊರಗಡೆ ತೆಗೆದ್ಮೇಲೆ ಈ ಥರ ಕಾಣಿಸುತ್ತೆ. ಇವಾಗ ಇದನ್ನು ಅಸೆಂಬಲ್ ಮಾಡೋಣ. ಇವಾಗ ನಾವು ಟೇಬಲ್ನ ಅಸೆಂಬಲ್ ಮಾಡ್ತಿದ್ದೀವಿ. ಅದನ್ನ ಯಾವ ಥರ ಮಾಡೋದನ್ನು ನಾನು ನಿಮಗೂ ತೋರಿಸ್ತೇನೆ ಅಂತ. ಇಲ್ಲಿ ನೀವು ನೋಡ್ತಾಯಿದ್ದೀರಿ ಸ್ಕ್ರೂಸ್ ಇದೆ, ಅಲಂಕಿ ಇದೆ, ಮತ್ತು ಡ್ಯಾಂಪರ್ಸ್ ಅಂತಾರೆ ಇವಕ್ಕೆ, ಬಾಟಮಲ್ಲಿ ಹಾಕೋಕ್ಕೆ ಅದು ಇದೆ. ಇವಾಗ ನಾವು ಇದನ್ನ ಟೇಬಲ್ನ ಅಸೆಂಬಲ್ ಮಾಡೋಣ ಕ್ಲೀನಾಗಿ. ಇವಾಗ ಅಡ್ಜಸ್ಟ್ಮೆಂಟನ್ನು ಹಾಕೋಣ. ಈ ಥರ ಹಾಕಿದ್ಮೇಲೆ ಇಲ್ಲಿ ಸ್ಕ್ರೂ ಇದೆಯಲ್ಲ, ಈ ಸ್ಕ್ರೂನ ಹಾಕಿ ಇಲ್ಲೊಂದು ಸ್ಕ್ರೂ ಹಾಕಿ ಆಮೇಲೆ ಈ ಸ್ಕ್ರೂ ಏನಿದೆಯಲ್ಲ ಇಲ್ಲಿ ಬರ್ತಿರ್ತದೆ. ಈ ಸ್ಕ್ರೂ ಹಿಂಗೆ ಹಾಕಿ ಈ ರಾಡ್ ಏನೈತಲ್ಲ ಇಲ್ಲಿ ಕನೆಕ್ಟ್ ಮಾಡಬೇಕಿಲ್ಲ. ಇವಾಗ ಇದನ್ನೇನಿದೆಯಲ್ಲ ಇಲ್ಲಿ ಅಸೆಂಬಲ್ ಮಾಡೋಣ. ಇಲ್ಲಿ ಅಸೆಂಬಲ್ ಆಗುತ್ತೆ, ಇಲ್ಲಿ ಅಸೆಂಬಲ್ ಆಗುತ್ತೆ. ಇಲ್ಲೊಂದು ಸ್ಕ್ರೂ ಇದೆ, ಈ ಸ್ಕ್ರೂನ ಹಾಕೋಣ. ಈ ಸ್ಕ್ರೂನ ಇಲ್ಲಿ ಹಾಕೋಣ. ಅದಾದಮೇಲೆ ಈ ಸ್ಕ್ರೂ ಇಲ್ಲಿ ಹಾಕೋಣ, ಟೈಟ್ ಮಾಡೋಣ ಅಂತ. ಸೇಮ್ ಇದೇ ಪ್ರೊಸೀಜರ್ ಆ ಕಡೆಯೂ ಫಾಲೋ ಮಾಡೋಣ. ಇದೆರಡು ರೋಡ ಇಲ್ಲಿ ಅಸೆಂಬಲ್ ಮಾಡಬೇಕು. ಈ ಥರ ಹಿಂಗೆ ಡಯಾಗ್ನಲ್ ಅಸೆಂಬಲ್ ಆಕೈತಿ. ಇದು ಕೆಳಗಡೆ ಸೇಮ್ ರೋಡ ಈ ಥರ ಹಿಂಗೆ ಅಸೆಂಬಲ್ ಆಕೈತಿ. ಇದು ಅಸೆಂಬಲ್ ಮಾಡಿದಾದಮೇಲೆ ಇವಾಗ ಟೇಬಲ್ ಎಲ್ಲ ಅಸೆಂಬಲ್ ಮಾಡಿದ್ವಿ, ಸ್ಕ್ರೂಸ್ ಎಲ್ಲ ಕರೆಕ್ಟಾಗಿ ಫಿಟ್ ಮಾಡಿದ್ವಿ. ಇವಾಗ ರಿವರ್ಸ್ ಮಾಡೋಣ. ಇವಾಗ ಮಾರ್ನಿಂಗ್ ಟೇಬಲ್ ಅಸೆಂಬಲ್ ಮಾಡ್ತಾಯಿದ್ದೆ, ಅಸೆಂಬಲ್ ಕಂಪ್ಲೀಟ್ ಆಗಿದೆ. ಅಸೆಂಬ್ಲಿ ಆದಮೇಲೆ ಟೇಬಲ್ ಈ ಥರ ಕಾಣಿಸುತ್ತಿದೆ. ಇವಾಗ ನಾವು ಸೆಲ್ ಬೆಲ್ಟ್ ಚೇರ್ನ ಅಸೆಂಬಲ್ ಮಾಡೋಣ. ಮೊದಲೇ ತೊಗೊಂಡಿದ್ದೆ ಚೇರ್ ಇದೆ, ಡಿಸ್ಅಮೆಂಟಲ್ ಮಾಡಿದ್ದೆ ಟ್ರಾನ್ಸ್ಪೋರ್ಟ್ ಮಾಡೋ ಕಾರಣದಿಂದ. ಅದಕ್ಕೋಸ್ಕರ ಮತ್ತೆ ಅಸೆಂಬಲ್ ಮಾಡೋಣ. ಯಾವ ಥರ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಮೊದಲು ಏನು ಮಾಡಬೇಕಪ್ಪ ಅಂತಂತಂದರೆ ಇಲ್ಲಿ ವೀಲ್ ಹಾಕೋಬೇಕು. ಈ ವೀಲ್ಸ್ ಏನು ಬರ್ತಾವಲ್ಲ ಇಲ್ಲಿ ಹಾಕೋಬೇಕು. 5 ವೀಲ್ಸ್ ಬರ್ತಾವೆ. ಜಸ್ಟ್ ಪ್ರೆಸ್ ಮಾಡೋದು. ಈ ಥರ ಹಾಕಿ ಈ ಥರ ಪ್ರೆಸ್ ಮಾಡಬೇಕು. ಇಷ್ಟ ಪ್ರೆಸ್ ಮಾಡಿದ್ರೆ ಮುಗೀತು. ಅದಾದಮೇಲೆ ಇವಾಗ ವೀಲ್ ಹಾಕ್ಕೊಂಡು ಈ ಥರ ಮಾಡ್ಕೊಂಡಿವಿ. ಅದಾದಮೇಲೆ ಇದೇನಿದೆಯಲ್ಲ ಇಲ್ಲಿ ಇದ್ರ ಮೇಲೆ ಅಸೆಂಬಲ್ ಮಾಡಬೇಕು. ಯಾವ ಥರ ಅಸೆಂಬಲ್ ಮಾಡೋದು ಅಂತಂದರೆ ಇದು ಅಲೈನ್ ಸ್ಕ್ರೂಸ್ ಇದೆ ಏನದಾವಲ್ಲ, ಇದು ಅಲೈನ್ ಸ್ಕ್ರೂ ತೆಗಿಬೇಕು. ಮೊದಲು ಇದನ್ನು ತೆಗೆದ ಇದೇನಿದೆಯಲ್ಲ ಸೀಟ್ ಏನಿದೆಯಲ್ಲ ಇದ್ರ ಮೇಲೆ ಇಡಬೇಕು. ಇವಾಗ ಅದು ಸೀಟ್ ಏನಿದೆಯಲ್ಲ ಆ ಸೀಟ್ ಮೇಲೆ ಇದನ್ನ ಈ ಥರ ಫಿಕ್ಸ್ ಮಾಡ್ಕೊಳ್ಳೋಣ. ಫಿಕ್ಸ್ ಮಾಡ್ಕೊಂಡು ಇವಾಗ ಅಲೈನ್ ಸ್ಕ್ರೂಸ್ ಹಾಕೊಂಡು ಇವಾಗ ನಾವು ಎಲ್ಲದಕ್ಕೂ ಅಲೈನ್ ಸ್ಕ್ರೂಸ್ ಹಾಕೊಂಡ್ವಿ. ಅಲೈನ್ ಸ್ಕ್ರೂನ ಈ ಥರ ಟೈಟ್ ಮಾಡಬೇಕು. ಇದಕ್ಕೆ ಅಲಂಕಿ ಅಂತಾರೆ. ಈ ಥರ ಹಾಕ್ಕೊಂಡು ಈ ಥರ ಟೈಟ್ ಮಾಡ್ಕೊಂಡ್ಬಿಡ್ಬೇಕು. 4 ಸ್ಕ್ರೂನ ಟೈಟ್ ಮಾಡಿದರೆ ಮುಗೀತು. ಮನೆಯಲ್ಲಿ ಮಿಲೆಟ್ ಕಲಿಗಿತ್ತು, ಅದ್ರ ಸಂಬಂಧ ಮಿಲೆಟ್ಸ್ ತೊಗೊಂಬರೋಣ. ಇವಾಗ ಮಿಲೆಟ್ಸ್ ತರಕ್ಕೆ ಹೊರಟಿದ್ದೇನೆ. ಇಲ್ಲಿ ನೋಡ್ತಿದ್ದಿಲ್ಲ, ತುಂಬ ಅದ್ಭುತವಾದ ಒಳ್ಳೆ ಕ್ವಾಲಿಟಿ ಮಿಲೆಟ್ ಸಿಗುತ್ತೆ. ಮಿಲೆಟ್ ತೊಗೊಂಡು ಹೋಗೋಣ ಅಂತ ಬಂದೆ. ಮಿಲೆಟ್ ತೊಗೊಂಡಾಯ್ತು, ಇವಾಗ ಹೊರಡ್ತಿದ್ದೇನೆ. ಇದ್ರ ಬಗ್ಗೆ ಮುಂದಿನ ವ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಿಲೆಟ್ ಯಾವ ಥರ ಇರುತ್ತೆ, ಏನೇನು ಮಿಲೆಟ್ ಸಿಗುತ್ತೆ ಅನ್ನೋದನ್ನು, ಯಾವ ಪ್ಲೇಸ್ ಅನ್ನೋದನ್ನು ನಾನು ನಿಮಗೆ ಇನ್ ಡೀಟೇಲ್ ಆಗಿ ಇದನ್ನು ವ್ಲಾಗ್ ಮಾಡೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವಾಗ ಹೊರಡೋ ಸಮಯ ಫ್ರೆಂಡ್ಸ್. ಇವಾಗ ಎಲ್ಲ ವರ್ಕ್ ಕಂಪ್ಲೀಟ್ ಆಯ್ತಾ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ. ದೇವಸ್ಥಾನಕ್ಕೆ ಹೋಗಿ ಬಂದಾದ್ಮೇಲೆ ಚೇರ್ ಒಂದು ಅಸೆಂಬಲ್ ಮಾಡಬೇಕು. ಅಸೆಂಬಲ್ ಮಾಡಿದಾದ್ಮೇಲೆ ಅದು ಯಾವ ಥರ ಫಿಟ್ ಆಗ್ತೈತೆ ಅನ್ನೋ ಚೆಕ್ ಮಾಡೋಣ.
ದೇವಸ್ಥಾನಕ್ಕೆ ಬಂದಾಯ್ತಾ, ತುಂಬಾ ಗದ್ದಲೆ ಇದೆ, ಭಕ್ತಾದಿಗಳ ಸಂಖ್ಯೆ ಇವತ್ತು ಅಪಾರವಾಗಿದೆ. ಇವಾಗ ದರ್ಶನ ಎಲ್ಲ ಮುಗಿತಾ ಮನೆಗೆ ಹೊರಡೋಣ. ಇವಾಗ ದರ್ಶನ ಎಲ್ಲ ಆಯಿತಾ, ಮನೆಗೆ ಹೊರಡೋ ಸಮಯ, ಮನೆಗೆ ಹೊರಡ್ತಿದ್ದೇನೆ. ಇವತ್ತು ದೇವಾಲಯದಲ್ಲಿ ಸ್ವಲ್ಪ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇತ್ತು. ಇವಾಗ ಜಸ್ಟ್ ಆ ಮನೆಗೆ ರೀಚ್ ಆದೆ ದೇವಸ್ಥಾನದಿಂದ. ಇನ್ನೊಂದೇನಪ್ಪ ಅಂತಂತಂದ್ರೆ ವೆಜಿಟೇಬಲ್ಸ್ ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ಸ್ ತೊಗೊಂಬರ್ಬೇಕು. ಅದೊಂದು ವರ್ಕ್ ಪೆಂಡಿಂಗ್ ಇದೆ, ಅದೊಂದು ತೊಗೊಂಬಂದ್ರೆ ಇವತ್ತಿನ ದಿನ ಕಂಪ್ಲೀಟ್ ಆದಂಗೆ ಆಕೈತಿ. ವೆಜಿಟೇಬಲ್ಸ್ ಎಲ್ಲ ತೊಗೊಂಡಾಯ್ತು, ಇವಾಗ ಮನೆ ಹೊರಡ್ತಿದ್ದೀನಿ. ಇವಾಗ ಜಸ್ಟ್ ಇವಾಗ ಮಾರ್ಕೆಟಿಂದ ಬಂದಾಯ್ತು. ಇದನ್ನ ಒಂದು ಚೇರ್ ಅಸೆಂಬಲ್ ಮಾಡಬೇಕು, ಅದೊಂದು ಪೆಂಡಿಂಗ್ ಉಳಿತೈತಿ, ಇದು ಅಸೆಂಬಲ್ ಮಾಡಿಬಿಡೋದು. ಇವಾಗ ಬ್ಯಾಕ್ ಸಪೋರ್ಟ್ನ ಈ ಥರ ಫಿಕ್ಸ್ ಮಾಡಿ ಆಯ್ತಾ. ಇವಾಗ ಇಲ್ಲಿ ಸ್ಕ್ರೂಸ್ ಹಾಕ್ಬಿಡೋನೆಲ್ಲ ಅವ್ರ ಸ್ಕ್ರೂಸ್. ಚೇರಿದು ಅಸೆಂಬ್ಲಿ ಮಾಡಿದ್ವಿ ಪರ್ಫೆಕ್ಟಾಗಿ, ಸ್ಕ್ರೂ ಮಾಡಿದ್ವಿ, ಇದನ್ನ ಅಸೆಂಬಲ್ ಆಯ್ತು ಕರೆಕ್ಟಾಗಿ. ಇವಾಗ ಹೆಂಗೆ ಕಾಣತೈತಿ ಇದು, ಮಾರ್ಕೆಟಲ್ಲಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಮನೆಗೆ ತೊಗೊಂಡು ಬಂದಾದಮೇಲೆ ಟೀ ಟೈಮ್ ಇದೆ, ಸ್ನ್ಯಾಕ್ಸ್ ತಿಂತೀನಿ. ಏನಪ್ಪ ಸ್ನ್ಯಾಕ್ಸ್ ಅಂತಂದ್ರೆ ಸಮೋಸ ಸ್ನ್ಯಾಕ್ಸ್ ತಿನ್ನೋಣ, ಮತ್ತು ಜಿಲೇಬಿ ಇದೆ. ಬೆಳ್ಳಿ ಜಿಲೇಬಿ ಚೆನ್ನಾಗಿದೆ. ಸಮೋಸ ಒಂದ್ಸಲ ಟ್ರೈ ಮಾಡೋಣ. ಸಮೋಸ ಭಾಳ ಬಿಸಿ ಬಿಸಿಯಾಗಿದೆ. ಸಮೋಸದ ಜೊತೆ ಗ್ರೀನ್ ಚಟ್ನಿ ಮತ್ತು ರೆಡ್ ಚಟ್ನಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಸಮೋಸನ, ಮಸ್ತಿದೆ, ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಎಂದಿನಂತೆ ಇವತ್ತಿನ ಲಾಗನ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ
ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.